ಮಂಜಾ ಮಂಜಾ. ಈ ಸರಿ ಥೀಮು ಮದುವೆ ಕಾನ್ಸೆಪ್ಟ್ ಅಂತ ಹೇಳಿದ್ದೆ ಮೇಡಮ್. ಹುಡುಗರೆಲ್ಲ ಬಾಗಿಣ ತಂದು ನನಗೆ ನೀನು ಮದುವೆ ಕಾನ್ಸೆಪ್ಟ್ ಅಂದ್ರೆ ಸಖತ ಮಾಡ್ತೀಯ, ಬಟ್ ನೈಟ್ ಮಾಡ್ಲೇಬೇಕು ಅಂತ ಕೇಳ್ಕೊಂಡ್ರು ಮೇಡಮ್. ಅದಕ್ಕೋಸ್ಕರ ಬಂದಿದ್ದೀನಿ. ಈ ವರ್ಷದಲ್ಲಿ ಮೊದಲೇ ಸಲ ಪಂಚೆ ಮೇಲೆ ಕಟ್ತಾ ಇದ್ದೀನಿ, ಕೈಗೆ ಹೂವ ಮುಡ್ತಿದ್ದೀನಿ. ನಾನು ಪ್ರತಿ ಸಲ ಈ ಗೆಟಪ್ ಅಲ್ಲಿ ಸ್ಟೇಜ್ ಸೆಟಪ್ ಅಲ್ಲಿ ಜಡ್ಜಸ್ ಏನಾಗುತ್ತೋ ಅಂತ ಪಿಕಪ್ ಅಲ್ಲೇ ಕಾಯ್ತಾ ಇರ್ತಾರೆ, ಆದ್ರೆ ಏನು ಆಗಲ್ಲ. ಇಷ್ಟು ಸಲ ಡಿಸ್ಟರ್ಬ್ ಮಾಡ್ತಿದ್ದು ನಮ್ ಕೋರ್ಟ್ ಇಷ್ಟಲ್ಲ ಮೇಡಮ್, ಡೈರೆಕ್ಷನ್ ಟೀಮು. ಅದಕ್ಕೆ ಈ ಸಲ ಸ್ಕಿಟ್ ಟೆಲಿಕಾಸ್ಟ್ ಆಗಲ್ಲ ಅಂದ್ರೂ ಪರವಾಗಿಲ್ಲ, ಕಂಟೆಂಟ್ಗೆ ನ್ಯಾಯ ಕೊಟ್ಟೆ ಹೋಗೋದು. ಇದು ನನ್ನ ಹೆಂಡತಿ ಹೊತ್ಕೊಂಡಿರೋ ಬೆಡ್ಶೀಟು. ಇದು ನನ್ನ ಹೆಂಡತಿ ಹಣೆ. ಅಳಿಯಂದ್ರು ಏನ್ ಮಾಡ್ತಾ ಇದಾರ ಏನೋ? ನನ್ನ ಹೆಂಡತಿನ ಹಿಂಗೆ ತಪ್ಕೊಂಡ್ರೆ ಏನ್ ಬ್ರೇಕಿಂಗ್ ಆಡ್ತಾ ಇದಾರೆ? ಅಳಿಯ ಎಲ್ಲದಿರಿ? ಅಯ್ಯೋ ಮಾವ ನೀವ? ಅದು 30 ವರ್ಷದಿಂದ ಈ ರಾತ್ರಿಗೋಸ್ಕರ ಕಾಯ್ತಾ ಇದ್ನಲ್ಲ, ಎಕ್ಸೈಟ್ಮೆಂಟ್ ಅಲ್ಲಿ ಗೊತ್ತಾಗ್ಲಿಲ್ಲ. ಕಂಟ್ರೋಲ್ ಕಂಟ್ರೋಲ್ ಮಾಡ್ಕಪ್ಪ. ಅಯ್ಯೋ ಮಾವ, ಮುಹೂರ್ತ ಮೀರ್ತಾ ಇದ್ದ, ಬೇಗ ಕರ್ಸು. ಕರ್ಸಾನ ಯಾರನ್ನ ಕರ್ಸ್ಬೇಕು? ನೋಡಿ ಯಾರಾದ್ರೂ ಚೆನ್ನಾಗಿದ್ರೆ ಕರ್ಸು. ಇವ್ರು ನೋಡ್ತೀನಿ. ಮಾವ, ಇವತ್ ನನ್ ಪ್ರಸ್ತ ನಿನ್ ಮಗಳನ್ ಕರಿಯೋ. ಪ್ರಸ್ತ ಅಲ್ವಾ, ಬರ್ತೇ ಬಿಟ್ಟಿದ್ದೇನೆ, ಕರಿತೀನಿ. ಏ ಬೇಗ ಮಗಳು ಕರ್ಕೊಂಬರೇ. ರೀ ಅರಿ ಅಂದ್ರೆ ಯಪ್ಪ ಏನ್ ಆತ್ರ ರೀ, ನಾನು ಆಚೆ ಹೋಗ್ತೇನೆ, ಬಾಗ್ಲ ಹಾಕಳಿ. ಸಾರಿ ಅತ್ತೆ, ಕನ್ಫ್ಯೂಸ್ ಆಗ್ಬಿಟ್ಟೆ. ಅದು ಮಾವ 30 ವರ್ಷದಿಂದ ಕಾಯ್ತಾ ಇದ್ನಲ್ಲ ಈ ರಾತ್ರಿಗೆ, ಫುಲ್ ಎಕ್ಸೈಟ್ ಆಗ್ಬಿಟ್ಟಿದೆ. ಏನ್ರಿ ಲಗಾಮ ಕುದುರೆ ಮೈ ಮ್ಯಾಗ ಬರಕತ್ತಾನ? ಬೇಗ ಮಗಳು ಕರೆಸು, ಲಗಾಮ್ ಹಾಕ್ತಾಳ. ಅಳಿ ಅಂದ್ರೆ ನಮ್ಮನ್ನೇ ಬಿಡ್ತಾ ಇಲ್ಲ, ನಮ್ಮ ಮಗಳು ಸಿಕ್ಕರೆ ಯಪ್ಪ. ಅಯ್ಯೋ ನೋಡ್ರಿ ಅಳಿ ಅಂದ್ರೆ ನನ್ನ ಮಗಳು ಸಾಫ್ಟ್ ಹತ್ತಿ ತರನ ತರ ಅಲ್ಲ, ಹತ್ತಿನೇ. ನಾವಕ್ಕಿಗೆ ಏನು ತ್ರಾಸ ಆಗ್ದಂಗ್ ನೋಡ್ಕೊಂಡಿವ್ರಿ, ನೀವು ಹಂಗ ನೋಡ್ಕೋಬೇಕ್ರಿ. ಚೆನ್ನಾಗಿ ಹೇಳ್ತೆ ನೀನು, ಮಗಳು ಒಳ್ಳೆ ಪಟ್ ಕರಿಯೋಗು. ಅಲ್ಲ ಇವ್ರಿಗೆ ಮರ್ಯಾದಿಂದ ಹೇಳಿದ್ರೆ ಅರ್ಥ ಆಗಲ್ಲ ಮೇಡಮ್, ರೊಚ್ಚಿಗೆ ಹೇಳ್ಬೇಕು. ರೀ ಚಿಲ್ಕ ಹಾಕಿ ಬಾಳ ಒಳ್ಳೆ ಕೆಲಸ ಮಾಡಿದ್ರಿ. ಅವನೇನ್ರಿ ಮೈಮ್ಯಾಗ ಬರಕತ್ತಾನ. 5 ನಿಮಿಷ ಬಿಟ್ಟಿದ್ರೆ ಬಿಲ್ಡಿಂಗ್ ನೇ ಬೀಳಿಸ್ಬಿಡ್ತಾ ಇದ್ದ. ಬಾಗಲ್ ತೆಗ್ಯೋ. ಮಗಳು ರೀ ಆಕಿ ಬರಕಿನ್ನು 5 ನಿಮಿಷ ಆಕೈತಂತ ಹೇಳ್ರಿ. ಅಳಿ ಅಂದ್ರೆ ಒಂದು 5 ನಿಮಿಷ. 5 ನಿಮಿಷ ಆಗದ ಇಲ್ಲ. ನಿಮಗೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ. ಆತ್ರ ಇರ್ಬೇಕು ಮಾವ, ಯಾಕಂದ್ರೆ ಸ್ಕಿಟ್ ಡ್ಯೂರೇಷನ್ 12 ನಿಮಿಷ ಇರ್ಬೇಕಂತೆ. ಈ ಜೀವನ ಅನ್ನೋದು ಕ್ರಿಕೆಟ್ ಇದ್ದಂಗೆ,
ಪ್ರಸ್ಥಾನದು ಪವರ್ ಪ್ಲೇ ಇದ್ದಂಗೆ ರನ್ ನೋಡಿಲ್ಲ ಅಂದ್ರೆ ಮ್ಯಾಚ್ ದಬಕ ಬಿಡುತ್ತೆ. ಬೇಗ ಕಳ್ಸಮ್ಮ. ಆಯ್ತಪ್ಪ ರನ್ ನೋಡಿವಂತೆ ಒಳ ಹೋಗೋದೊಳಗ ಬರ್ತಾ ಹೋಗಕ್ಕೆ. ಏ ಬೇಗ ಮಗಳು ಕರ್ಕೊಂಬಾರಿ. ಯಾವ ಮಗಳ ನೀ ಬರೋದು 5 ನಿಮಿಷ ತಡ ಆಯ್ತಂತ ನಿನ್ನ ಗಂಡ ಬಾಗಲ್ನ ನೋಡುವ ಇಲ್ಲಿ ಊರು ಬಾಗಿಲು ಮಾಡ್ಯಾನ. ಮಗಳು ಹೆದ್ರಿ ಹೊಂಟಾಳ. ನೀನು ಎದ್ರಕೊಂಡಿರ್ರಿ ಅಲ್ವಾ? ಬೇಗ ಕರ್ಕೊಂಬ ಹೋಗೋ ಅಳಿಯ ಗದ್ರಸ್ತಾನ ಅವನಲ್ಲಿ. ಬಾರವ ಮಗಳ ನಂಗೆ ಹೆದರಿಕೆ ಬರಕ. ಬಾರವ ಮಗಳ ನೀನೇನ್ ಮುಖ ನೋಡ್ತೀಯ? ಕುತ್ಕೋಬಹುದಾ? ಮಲ್ಕಳಿ ಸುಮ್ನೆ ತಮಾಷೆಗಳಿದ್ ಕೂತ್ಕೊಳ್ಳಿ. ಹಾಲು ಕುಡಿ ಕುಡಿ ಕುಡಿ. ಅಲ್ಲ ನಂಗೊಂಚೂರು ಕುಡಿ. ಖಾಲಿ ಆಗ್ಬಿಡ್ತು ತಗೊಬಂದ್ಬಿಡ್ತೀನಿ. ಬ್ಯಾರೆ ಬಿಡಿ. ನಾನ್ ನಿಮ್ಮ ಹತ್ರ ಏನೋ ಮಾತಾಡ್ಬೇಕು. ಇದು ಮಾತಾಡೋ ಟೈಮ್ ಅಲ್ಲ. ಅಲ್ಲ ಹೌದು, ಇಲ್ಲಿ ಉದ್ಬತ್ತಿ ಎಲ್ಲ ಏನಕ್ಕೆ ಹಚ್ತಾರೆ? ಒಳ್ಳೆ ಪ್ರಶ್ನೆ ಕೇಳಿದೆ. ಪ್ರಸ್ತುತ ಮನೆಯಲ್ಲಿ ಗಂಧದ ಕಡ್ಡಿ ತಗೊಂಡು ಹಿಂಗ್ ಪೂಜೆ ಮಾಡ್ಬಿಟ್ಟು ಹಂಗ್ ಸಿಕ್ಸೋದು. ನಾನ್ ನಿಮ್ಗ ಏನೋ ಕೇಳ್ಬೇಕ್ರಿ. ಈಗ ಬಂದು ಈ ಟ್ರ್ಯಾಕ್ಗೆ ಇದು ಕೇಳೋ ಟೈಮೇ. ಕೇಳು. ಏನಿಲ್ಲ, ಅದು ಹ್ಯಾಂಗ್ ಕೇಳಲಿ ಅಂತ. ಅದು ಕೇಳು. ಅದು ಕೇಳು. ಆ ಹಣ್ಣೆಲ್ಲ ನಂಗೇನ್ರಿ? ನಿಂಗೆ ತಿನ್ನ. ಅಯ್ಯೋ ರಾಮ, ಆಡ ಮಕ್ಕಳು ಮದುವೆ ಮಾಡಿದ್ರೆ ಅದೇನು ಆಯ್ತು ಅಂದಂಗೆ. ಅಲ್ಲ ಹಣ್ಣೇ ಹಿಂಗ್ ತಿಂತಾವಳಂದ್ರೆ ಇನ್ನ ಸಂಸಾರ ಹೆಂಗಪ್ಪ ಮಾಡೋದು ಇವಳ ಜೊತೆ? ಬೇಕಾ? ಬೇಡ ಬೇಡ, ತಿನ್ ತಿನ್ ತಿನ್. ಹಿಂಗ ಮುಟ್ಟಬೇಡ್ರಿ, ನಂಗೆ ಇದೆಲ್ಲ ಹೊಸ್ತದ. ನಾನ್ ಶಿವರಾತ್ರಿ ಸಂಕ್ರಾಂತಿಗೆಲ್ಲ ಮುಟ್ತಾನೆ ಇರ್ತೀನಿ. ಏಯ್ ಇವತ್ ನಮ್ ಮೊದಲನೇ ರಾತ್ರಿ. ಮತ್ ನೆನ್ನಿವರ್ಗ ಆಗಿದ್ದು ಬರೀ ರಾತ್ರಿ. ಹೆಂಗ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ನಾನ್ ಬೇರೆ ಮಾತು ಕೊಟ್ಬಿಟ್ಟಿದೀನಿ. ಈಗ ಇಲ್ಲಿ ನೋಡಿಲಿ, ನಾನು ನಿನ್ಗೊಂದು ಕತೆ ಹೇಳ್ತೀನಿ. ಕಾಡಲ್ಲಿ ಒಂದು ಹುಲಿ ಇರುತ್ತೆ, ಎದುರುಗಡೆ ಒಂದು ಜಿಂಕೆ ಇರುತ್ತೆ. ಹುಲಿಗೆ ತುಂಬಾ ಹಸಿವಿರುತ್ತೆ, ಜಿಂಕೆನ ಬೇಟೆ ಆಡ್ಬಿಡುತ್ತೆ. ನಾನು ನೀನ್ ಹಂಗೆ ಬೇಟೆ ಆಡ್ಲಾ? ಹೆಂಗ? ಓಡಾಡ್ಸ್ಕೊಂಡು ಕೇಳಕತ್ತಾನ. ಏನಂತ ಕೇಳಕತ್ತಾನವ? ಬೇಟೆ ಆಡ್ಲ ಅಂತ ಕೇಳಕತ್ತಾನ. ಕಬುರ್ಗಿ ಅಡಿ ಕೈಯ ಕೊಬ್ಬರಿ ಕೊಟ್ರೆ ಹೋಗಿ ಸಬರ್ದಾಗಿಟ್ಟಿತ್ತಂತ ಬೇಟಿ ಆಡ್ತಾನಂತ. ಸರಿ ಮೊಣಕಾಲಾಗ ಮೂಲ ಮೂಲ ಅನ್ನುತ್ತೇನೆ. ಮಗಳನ್ನ ಬೆಳೆಸಿ ನಿನ್ನ ಮದುವೆ ಮಾಡಿ ಕೊಟ್ರೆ ಪ್ರಸ್ತಾವ ಮಾಡದ್ಬಿಟ್ಟು ಬೇಟಿ ಆಡ್ತಿ. ಈಗ ನಾವು ನಿನ್ನ ಬೇಟಿ ಆಡ್ತೀನಿ ಮಗನಲ್ಲ. ಚೂರ್ ಬಾ, ಸುಮ್ಮನೆ ಎಕ್ಸೈಟ್ ಆಗ್ತಿ ಬಾ. ಹೌದಾ? ಹೇಳಿ ಏನು? ಅವಳಿಗೆ ಏನು ಗೊತ್ತಿಲ್ಲ ಅಂದ್ಲು, ಅದಕ್ಕೆ ಕತೆ ಹೇಳ್ತಾ ಇದ್ದೆ. ಕತೆ ಹೇಳ್ತಿದ್ದ? ನೀನ್ ಬೇಟೆ ಆಡಿಲ್ವಾ? ನಾನ್ ಬೇಟೆ ಆಡೋದಕ್ಕಲ್ವಾ ಈ ಬೇಟಿ ಹುಟ್ಟಿರೋದು. ಈ ಹುಟ್ಟಿಗೆ ಆ ಇಟ್ಟು ಸಾಂಗ್ ಆಗ್ತಾ ಇದೆಯಾ? ಇವ್ನ್ ನೋಡಿದ್ರು ನಾನೇ ಓಡೋಗ್ಬೇಕು ಅನ್ಕೊತಾ ಇದ್ದೀನಿ. ನೀ ನೋಡಿದ್ರೆ ಇವನ್ ಜೊತೆ ಬ್ಯಾಗ್ ತಕ ಹೋಗ್ಬೇಕು ಅನ್ಕೊಂಡಿದೀಯಲ್ಲಿ. ಅದೇ ಮನಸ್ಸು ಮುಟ್ಕೊಂಡು ಹೇಳು, ಗಂಡನ್ಗೆ ಡಿವೋರ್ಸ್ ಕೊಟ್ಬಿಟ್ಟು ಅವನ ಜೊತೆ ಓಡೋಗಷ್ಟು ವರ್ತನೆ ಅವನು. ನಿನಗಿಂತ ವರ್ತೆ ರೀ. ಲವ್ ಬಗ್ಗೆ ಏನ್ರಿ ತಿಳ್ಕೊಂಡಿದ್ದೀರಾ? ಯಾವತ್ತಾದ್ರೂ ಲವ್ ಮಾಡಿದ್ರೆ ಅದ್ರ ಬೆಲೆ ಏನು ಅಂತ ಗೊತ್ತಾಗ್ತಿತ್ತು, ಅದ್ರ ನೋವೇನು ಅಂತ ಗೊತ್ತಾಗ್ತಿತ್ತು. ಅಪ್ಪೆ ನಾನು ಲವರ್ ಬಾಯ್ನೆ. ಎಲ್ಲೇ? ಅವರೇ ನಮ್ ಗರ್ಲ್ ಫ್ರೆಂಡ್. ನೋಡು ಹಿಂಗೆ 30 ಜನ ಸೇರಿಸ್ತಾ 30 ವರ್ಷ ಆಗೋಯ್ತು ಸರ್. ಯಾರೋ ಸುಂದ್ರಿ ಸಿಕ್ಕಿದ್ರು ಲವ್ ಮಾಡೋಣ ಅನ್ನೋ ಅಷ್ಟ್ರಲ್ಲಿ ಸೀಸನ್ನೇ ಮುಗಿಸ್ಬಿಟ್ರು. ಇವಳು ಸಿಕ್ಕಿದ್ಲು ಅಂದ್ಬಿಟ್ಟು ಮನೆ ಮಾರ್ಕೊಂಡು ನಾನು ಮದುವೆ ಆದ್ರೆ ಡಿವೋರ್ಸ್ ಕೇಳ್ತಾವಳಲ್ಲ ಸರ್. ಹಂಗೆಲ್ಲ ಡಿವೋರ್ಸ್ ಕೊಡಕ್ ಆಗಲ್ಲ ಕಡೆ, ಅರ್ಥ ಮಾಡ್ಕೋ. ಡಿವೋರ್ಸ್ ಕೇಳಿದ್ರೆ ಚಾಕು ತಗೋಬತ್ತವಳೆ. ಲಿಂಗಪ್ಪ, ನಾನು ಎಂತಿಗೆ ಡಿವೋರ್ಸ್ ಬೇಕಂತೆ ಪ್ಲೀಸ್. ಹೌದಾ? ಓಕೆ ನೋಡಿ, ಅದು ಮಾತ್ರ ಸಿಗಲ್ಲ ನಿಮ್ಗೆ. ಕೊಡ್ತೀನಿ. ಡಿವೋರ್ಸ್ ಕೊಡಕ್ಕೆ ಇನ್ನೂ 1 ತಿಂಗಳಾಗುತ್ತಂತೆ. ಬಂದ್ ಮಲ್ಕೊಳ್ಳಿ. ನನ್ನ ಹೇಮಂತ್ ಒಂದ್ ಮಾಡ್ತೀನಿ ಅಂದ್ರೆ ಮಾತ್ರ ಬಂದ್ ಮನಿಕತೀನಿ. ಅವ್ರಿಬ್ಬರನ್ನು ಒಂದ್ ಮಾಡ್ತೀನಿ ಅಂದ್ರೆ ಮಲ್ಕತ್ತೀಯ, ಮದ್ವೆನೇ ಮಾಡಿಸ್ತೀನಿ ಅಂದ್ರೆ
ಚಾಕು ಹೊಡ್ಕೊಬತ್ತೀಯ ಮದುವೆ ಆಗಿದ್ರು ಬ್ಯಾಚುಲರ್ ಆಗಿ ಮಲ್ಕೊಬೇಕಲ್ಲ ನಾನು ನಡೆ ಬರ ನೋಡು ಅಲ್ಲ ಬೇಡ ಆಚೆ ಕಡೆ ತುಂಬಾ ಚಳಿ ಇದೆ ಕಣ್ರಿ ಇದ್ ನಿಮ್ಗೆ ನಾನು ಆಚೆ ಹೋಗಿ ಮಲ್ಕೊಳ್ಳಿ ಏನಾದ್ರು ಮಾಡ್ಬಿಟ್ರೆ ನಾನು ಆಟಾಡ್ತವ್ನಲ್ಲ ಕಣ್ರಿ ನಾನು ಅಂತವಳೆ ಅಲ್ಲ ಅದು ಮಾತ್ರ ಸಿಗಲ್ಲ ಅಂತ ಹೇಳಿಲ್ವಾ ಅದು ಸಿಗ್ಲಿಲ್ಲ ಅಂದ್ರೆ ನನ್ನ ಶರ್ಟು ಎತ್ತು ಮಡಗಿರಿ ನಾಳೆ ಹಾಕ ಹೋಯ್ತೀನಿ ಅಂದೆ ಗುಡ್ ನೈಟ್ ಗುಡ್ ನೈಟ್ ಬಂದ್ರೆ ಬಿಡ್ರಿ ಬರ್ಲಿ ಬಿಡ್ರಿ ಬರ್ರಿ ಚಕ್ರ ಬರ್ರಿ ಅಯ್ಯಪ್ಪ ಯಾಕೆ ಏನು LKG ಮಗುನ ಸ್ಕೂಲ್ಗೆ ಹೇಳ್ಕೊಂಡು ಹೋದಂಗೆ ಹೇಳ್ಕೊಗ್ತಾ ಇದ್ದೀರಾ ಯಾರು ನೀವು ನಿಮ್ಗೊಂದು ವಿಷಯ ಹೇಳ್ಬೇಕು ಏನು ನಿಮ್ ಅಂಜಲಿ ಅವ್ರಿಗೆ ಮದುವೆ ಆಗೋಯ್ತು ಅಷ್ಟೇನಾ ಆ ವಿಚಾರ ನಂಗೆ ನೆನ್ನೆನೆ ಗೊತ್ತಾಯ್ತು ಮದ್ವೆ ಮನೆಗೆ ಹೋಗಿ ಗಲಾಟೆ ಮಾಡಿದೀನ್ರಿ ವಾವ್ ಸೂಪರ್ ಹಂಗಾದ್ರೆ ಇದು ಟ್ರೂ ಲವ್ ಏನು ನನ್ ಬೇಬಿ ಬೇಕು ಅಂತ ಗಲಾಟೆ ಮಾಡ್ದ ಗೋಬಿ ಬೇಕು ಅಂತ 2 ಸ್ಪೂನ್ ಗೋಬಿ ಹಾಕ್ತಾನೆ ಯಾವ ನನ್ನ ಮಗನ್ ಸಾಕಾಗುತ್ತೆ ಬಟ್ಟನ್ ಜೊತೆ ಜಗಳ ಮಾಡಿ 2 ಪ್ಲೇಟ್ ಗೋಬಿ ತಿಂದಿದ್ದೀನಿ ನಿನ್ ಗೋಬಿಗ್ ನನ್ ಸಾಸು ಮಾಡ್ಕೋ ಗುರು ಅಲ್ಲ ಲವ್ ಗುರು ಲವ್ ಇಷ್ಟೆಲ್ಲ ಹೇಳ್ತಿದ್ಯಲ್ಲ ನೀನ್ ಯಾವನ ನಾನು ಅವಳ ಗಂಡ ಕಂಗ್ರಾಚುಲೇಷನ್ಸ್ ಯಾಕೆ ನನ್ನ ಸಿನಿಮಾನ ನಿಮ್ಮ ಥಿಯೇಟರ್ ನಲ್ಲಿ ಮತ್ತೆ ರಿಲೀಸ್ ಮಾಡಿದ್ಕೆ ಯಾಕ್ರಿ ಮಾಡ್ಕೋತಿದ್ದೀರಾ ಸುಮ್ಮನೆ ಇರಕ್ಕಾಗಲ್ವಾ ಹೇಳ್ರಿ ಅವ್ರಿಗೆ ಮೋಸ 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 ಒಳ್ಳೆ ಹುಡುಗಿ ಸಿಕ್ಕುದ್ಲು ಅಂತ ಹೇಮಂತ್ ಅಂತ ಹೇಳ್ಕೊಂಡು ಮೋಸ ಮಾಡ್ತಾ ಇದೀಯಾ ನೋಡಿ ಮೇಡಮ್ ಇವನ್ ಹೇಮಂತೆ ಯಾಕೋ ಮದುವೆ ಬಂದು ನನ್ನ ಯಾಕೋ ಕರ್ಕೊಂಡು ಹೋಗ್ಲಿಲ್ಲ ಹೇಳು ಯಾಕೋ ಹೀಗ್ ಮಾಡ್ದೆ ಮಾತಾಡಕ್ ಬಿಡು ಒಂದಲ್ಲಿ ಅಲ್ಲ ಕಣೋ ನೀನ್ ಮಾತಾಡಕ್ ಬಿಡ್ರಿ ಪಾಪ ನಿನ್ನ ಜೀವನ ಇಂಥ ದುಡ್ಡಿರೋ ದೊಡ್ಡ ಮನುಷ್ಯನ ಜೊತೆ ಚೆನ್ನಾಗಿರ್ಲಿ ಅಂತ ನಾನೇ ಸುಮ್ಮನಾದೆ ನನಗೂ ಅಷ್ಟೇ ಈ ಮದ್ವೆ ಆಗೋದಕ್ಕೆ ಒಂಚೂರು ಇಷ್ಟ ಇರ್ಲಿಲ್ಲ ಮೇಡಮ್ ಅದಕ್ಕೆ ಫಸ್ಟ್ ನೈಟ್ ದಿನಾನೇ ಡೈವರ್ಸ್ ಕೇಳಿದೀನಿ ಕೊಡ್ತಾರೆ ಒಂದು ಕೇಳಿ ಕೊಡ್ತೀರಾ ಅಲ್ಲ ಕೊಡ್ತಾರೆ ಹಾಗಲ್ಲ ಅಂಜಲಿ ಅಲ್ಲಿವರೆಗೂ ನೀನ್ ನನ್ನ ಜೊತೆ ಇದ್ದು ನನ್ನ ಕಾಪಾಡ್ತೀಯಾ ಅಲ್ಲ ನನ್ನ ಅಯ್ಯೋ ಅದೆಲ್ಲ ಬಿಡು ಅದು ಅಲ್ದೆ ಅಪ್ಪ ಎಲ್ಲ ಆಸ್ತಿನೂ ನನ್ನ ಹೆಸರಿಗೆ ಬರ್ಕೊಟ್ಬಿಟ್ಟಿದ್ದಾರೆ ಮೊದ್ಲೇ ಹೇಳ್ಬಾರ್ದ ಈ ಮದ್ವೆ ಇಷ್ಟ ಇಲ್ಲ ಅಂತ ಮೊದ್ಲೇ ಹೇಳ್ಬಾರ್ದ ನೀನ್ ಇಲ್ಲಿ ಇದೆಯಾ ಅಂತ ಗೊತ್ತಾದ ತಕ್ಷಣ ಊಟ ಮಾಡ್ತಿದ್ದವನು ಹಾಗೆ ಎದ್ ಬಂದು ಓಡಿ ಬಂದಿದ್ದೀನಿ ಹಸ್ಕೊಂಡ್ ಬಂದಿದ್ಯಾ ಬಾರೋ ಮದ್ವೆ ಮನೇಲಿ ಮಿಕ್ಕಿರೋ ಬೋಂತಿ ಕೊಡ್ತೀನಿ ಒಂದ್ ಬಕೆಟ್ ಸಿಕ್ಕಿದೆ ಬಾ ಅಪ್ಪ ಅಂದಿ ಬಹಳ ಪರ್ಫಾರ್ಮರ್ ಮಾತ್ರ ನೀನು ಸೂಪರ್ ಹಾಗೆ ಇರ್ಬೇಕು ಗುರು ನೋಡು ಈ ಹುಡುಗಿರ್ ಪ್ರೀತಿ ಚೈನಾ ಪ್ರಾಡಕ್ಟ್ ಎರಡು ಒಂದೇ ಯಾವಾಗ ಎಕ್ಸ್ಪೈರಿ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಸಾಧ್ಯವಾದಷ್ಟು ಚೆನ್ನಾಗಿ ಬಳಸ್ಕೊಬಿಡ್ಬೇಕು ಬಳಸ್ಕೋಬೇಕು ಅಂತ ಮುಂದ್ಗಡೆ ಚೆನ್ನಾಗಿ ಬಳಸ್ಕೊಂಡವನ್ ಮಾತ್ರ ಏನ್ ಮಾತಾಡ್ತೀರಿ ನೀವು ಏನೋ ಮಾಡ್ತಿದ್ಯಾ ಇದನ್ನ ಯಾಕೋ ಕುಡಿತಿದ್ಯಾ ಅದು ಸಿರಪ್ ಅಲ್ವಾ ಅಂಜಲಿ ಎಷ್ಟು ಇನ್ನೋಸೆಂಟ್ ನೀನು ಇದು ಎಣ್ಣೆ ಕುಡಿಯೋ ಎಣ್ಣೆ ಕಣೋ ಏನಪ್ಪ ಕೆಮ್ಮು ಅಂತ ಹೇಳಿದಕ್ಕೆ ಸಿರಪ್ ಅಂತ ಕೊಟ್ರಲ್ಲ ಸರ್ ಇಟ್ಟ ನಂಗೆ ನೋಡು ಅಂಜಲಿ ನಮ್ಮಿಬ್ರನ್ನ ದೂರ ಮಾಡೋಕೆ ಏನೇನೆಲ್ಲ ಪ್ಲಾನ್ ಮಾಡ್ತಾ ಇದ್ದೇನೆ ಬೇಕಿದ್ರೆ ನೀನ್ ಹಾಳಾಗೋ ಪಾಪ ಈ ಇನ್ನೋಸೆಂಟ್ ನ ಯಾಕೋ ಹಾಳು ಮಾಡ್ತಿದ್ಯಾ ಬಾ ಒಳಗೆ ಬೋಂದಿ ಕೊಡ್ತೀನಿ ಬೋಂದಿ